ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಖಾಸಗಿ ಶಾಲೆಗಳ ದರ್ಬಾರ್. ಕಳೆದ ವಾರ ಬಾಲಕನ ಮೇಲೆ ಖಾಸಗಿ ಶಾಲಾ ಟೀಚರ್ ಹಲ್ಲೆ ನಡೆಸಿದ್ರು. ಇಂದು ಮತ್ತೊಂದು ಶಾಲೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆದಿದೆ. ಸಹಕಾರ ನಗರದ ಖಾಸಗಿ ಶಾಲೆಯಲ್ಲಿ ಬಾಲಕಿಯ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳು ಆಡಿದ್ದೇ ಆಟ ಅನ್ನುವಂತಾಗಿದೆ. ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಕಳೆದ ವಾರ ಅಷ್ಟೇ ಬಾಲಕನ ಮೇಲೆ ಖಾಸಗಿ ಶಾಲಾ ಟೀಚರ್ ಹಲ್ಲೆ ನಡೆಸಿದ್ರು. ಇವತ್ತು ನೋಡಿದ್ರೆ ಮತ್ತೊಂದು ಶಾಲೆಯಲ್ಲಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆದಿದೆ. ಸಹಕಾರ ನಗರದ ಖಾಸಗಿ ಶಾಲೆಯಲ್ಲಿ ಬಾಲಕಿಯ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸಹಕಾರ ನಗರದಲ್ಲಿರುವಂತಹ ನಾರಾಯಣ ಒಲಿಂಪಿಯಾಡ್ ಸ್ಕೂಲ್ ತನ್ನ ಸ್ನೇಹಿತನ ಬಳಿ ನೋಟ್ಸ್ ಅನ್ನ ಕೇಳಿದ್ಲು ವಿದ್ಯಾರ್ಥಿನಿ. ಈ ವೇಳೆ ಶಾಲೆಯಲ್ಲಿ ಮಾತಾಡ್ತೀಯಾ ಅಂತ ಶಿಕ್ಷಕಿಯಿಂದ ಕಪಾಳ ಮೋಕ್ಷ ಆಗಿದೆ. ಮಾಹಿತಿ ತಿಳಿದು ಶಾಲೆಗೆ ವಿದ್ಯಾರ್ಥಿನಿಯ ಪೋಷಕರು ದೌಡಾಯಿಸಿದ್ದಾರೆ. ನಿನ್ನೆ ಸ್ಕೂಲಿಗೆ ಬಂದಿದ್ದ ಬಾಲಕಿ ಆಮೇಲೆ ಕ್ಲಾಸ್ನಲ್ಲಿ ಮಾತನಾಡ್ತಾ ಇದ್ದ ವಿದ್ಯಾರ್ಥಿಗಳು. ಆ ವೇಳೆ ತರಗತಿಗೆ ಬಂದಿದ್ದ ಸಮಾಜ ವಿಜ್ಞಾನ ಶಿಕ್ಷಕಿ ಸುನೀತಾ ಏನಿದ್ದಾರೆ ಮಾತನಾಡ್ತಾ ಇದ್ದ ಮಕ್ಕಳಿಗೆ ಬೈದಿದ್ದಾರೆ. ಆಗ ತನ್ನ ಸ್ನೇಹಿತನ ಬಳಿ ನೋಟ್ಸ್ ಅನ್ನ ಕೇಳಿದ್ದಾರೆ, ನೋಟ್ಸ್ ಕೊಡುವಂತ. ಹಲ್ಲೆಗೊಳಗಾದ ಬಾಲಕಿ ಮಾತನಾಡ್ತೀಯಾ ಅಂತ ಬಾಲಕಿಯ ಕಪಾಳಕ್ಕೆ ಹೊಡೆದಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಕಿವಿ ಹಾಗೂ ಕೂದಲನ್ನ ಹಿಡ್ಕೊಂಡು ಹಿಂಸೆ ನೀಡಿರುವಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಪ್ರಿನ್ಸಿಪಲ್ ಟೀಚರ್ನ ಕಂಟ್ರೋಲ್ ಮಾಡಕ್ ಶಕ್ತಿ ಇಲ್ಲ. ಆ ಪ್ರಿನ್ಸಿಪಲ್ ಮುಂದೆನೆ ರೌಡಿ ಬನ್ನಂಗ್ ಬರ್ತಾಳೆ ಅಮ್ಮ. ಆಯ್ತಾ, ರೌಡಿ ಬನ್ನಂಗ್ ಬರ್ತಿದ್ದಾಳೆ ಅಮ್ಮ. ರೌಡಿ ಬನ್ನಂಗೆ ನೀನ್ ಯಾರು ಕೇಳಕ್ಕೆ? ನನ್ನ ಮಗು ಕೊಡ್ದಾಗ ನಾನ್ ಕೇಳಿದ್ರೆ ನೀನ್ ಯಾರು ಕೇಳ್ಬೇಕು? ನೀನ್ ಯಾರು? ನನ್ನ ಸಿಂಗ್ಲರ್ ಆಗಿ ಮಾತಾಡ್ತಾಳೆ ಅಮ್ಮ. ಇವಾಗ ನನ್ನ ಮಗು ಸರ್, ಈಗ ನಮ್ಮ ಮಗುಗೆ ಕೂದಲೆಲ್ಲ ಹಿಡ್ಕೊಂಡು ಹೊಡೆದಿದ್ದಾಳಲ್ಲ, ನಾವು ಹಿಡ್ಕೊಂಡು ಹೊಡಿತೀವಿ, ಆಮೇಲೆ ನಾವು ಸಾರಿ ಕೇಳ್ತೀವಿ. ಓಕೆನಾ? ಆಗ್ಬೋದಾ? ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಒಂದು ನಿಮಿಷ. ಇದು ನೋಡಿ, ಇಲ್ಲಿ ನೋಡಿ, ಹಸಿರು ಬಂದಿರೋದು ನೋಡಿ, ಮತ್ತೆ ಕೂದಲು ಹಿಂಗೆ ಹಿಡ್ಕೊಂಡು ಎಳ್ಕೊಂಡು ಬಂದಿರೋದು. ಹೇಳಿ ಬಿಸಾಕಿ ಎತ್ತು ಆಚೆ ಬಿಸಾಕಿ ಹೊಡ್ಬಾರ್ದು ಅಂತ ಹಂಗಂದ್ರೆ ಬನ್ನಿ ಬರೋದು ಸೈಡಿಗೆ ಬನ್ನಿ ಸರ್. ಎಲ್ಲರೂ ನಾರ್ಮಲ್ ಆಗಿ ನಮ್ಗೆ ಸೋಷಿಯಲ್ ಹೇಳ್ಕೊಡ್ತಾರೆ ಸುನೀತಾ ಅಂತ. ನೆನ್ನೆ ಎಕ್ಸಾಮ್ ಇತ್ತು, CDF ಎಕ್ಸಾಮ್ ಅಂತ ಇತ್ತು. ಅದನ್ನ ಮುಗಿಸ್ಕೊಂಡು ಬಂದು ಎಲ್ಲರೂ ನಾರ್ಮಲ್ ಆಗಿ ಕಿರ್ಚಾಡ್ತಿದ್ರು, ಕೂಗಾಡ್ತಿದ್ರು ಎಲ್ಲರಿಗೂ. ಅವಾಗ ಮ್ಯಾಮ್ ಒಂದ್ಸಲಿ ಡಸ್ಟರಲ್ಲಿ ಹೊಡೆದ್ರು. ಅವಾಗ ನಾನು ಸಾರಿ ಮ್ಯಾಮ್ ಅಂತ ನಾನು ಸುಮ್ಮನೆ. ಒಂದು ಹುಡುಗ ನಾನು ಬುಕ್ ಇಸ್ಕೊಂಡಿದ್ದ, ಅವನ ಹತ್ರ ನಾನು ಬುಕ್ ಹೇಳೋ ಟೈಮಲ್ಲಿ ಬಂದಂಗೆ ಕಿವಿ ಹಿಡ್ಕೊಂಡು ಗಿಂಟಿ ಹೊಡೆದಿ ಕಪಾಳಕ್ಕೆ ಎಳ್ಕೊಂಡು ಹೋಗ್ತಿದ್ರು ಕೂದಲು. ನಾನು ಅಲ್ಲೇ ಕೈ ಸ್ವಲ್ಪ ತೆಳ್ಕೊಂಡು ಆಮೇಲೆ ನಾನು ಅಲ್ಲೇ ಇದ್ಬಿಟ್ಬಿಟ್ಟು, ಮ್ಯಾಮ್ ನಿಮ್ಗೆ ಹೊಡಿಯಕ್ಕೆ ಏನ್ ರೈಟ್ಸ್ ಇದೆ, ನಾವು ಹೊಡಿಯಂಗಿಲ್ಲ ಮ್ಯಾಮ್ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ನಾನು ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡಿದೆ. ಪ್ರಿನ್ಸಿಪಲ್ ಮ್ಯಾಮ್ ಇಟ್ಕೊಂಡು ನನಗೆ ಫುಲ್ ಸಮಾಧಾನ ಮಾಡಿ, ಮ್ಯಾಮ್ ನೀವು ಆ ಥರ ಎಲ್ಲ ಟೀಚರ್ಸ್ ಹೊಡಿಯಂಗಿಲ್ಲ ಅಂತ ಎಲ್ಲ ಅಂದ್ಬಿಟ್ಟು ಆಮೇಲೆ ನಂಗೆ ಫುಲ್ ಸಮಾಧಾನ ಮಾಡಿದ್ರು. ಆಮೇಲೆ ನನಗೆ ಫುಲ್ ಒಂಥರ ಬೇಜಾರಾಗ್ತಿತ್ತು. ಮ್ಯಾಮ್ ನನ್ನ ಮನೆಗೆ ಹೋಗ್ಬೇಕು, ನಮ್ಮ ಪೇರೆಂಟ್ಸಿಗೆ ಫೋನ್ ಮಾಡ್ಬೇಕು, ನಮ್ಮ ಮಮ್ಮಿಗೆ ಫೋನ್ ಮಾಡ್ಬೇಕು ಅಂತ ಅಂದೆ. ಫೋನೇ ಯಾರು ಕೊಟ್ಟಿಲ್ಲ ನನಗೆ. 3-4 ಜನ ಕೇಳಿ ಇವಾಗ ಏನಕ್ಕೆ ಕ್ಲಾಸಲ್ಲಿ ಕುತ್ಕೋ ಅಂದ್ಬಿಟ್ಟು ಹಂಗೆ ಇದು ಮಾಡಿದ್ರು. ಆಮೇಲೆ ನಾನು ಮನೆಗೆ ಬಂದ್ಮೇಲೆ ನಮ್ಮ ಮಮ್ಮಿ ಹತ್ರ ಇದೆಲ್ಲ ಅಂದೆ. ಮತ್ತೆ ಸುಮ್ಮನೆ ಎಲ್ಲ ಇವಾಗ ಅದನ್ನೇ ಇಟ್ಕೊಂಡು ಟೀಚರ್ಸ್ ಎಲ್ಲ ಡ್ರ್ಯಾಗ್ ಮಾಡೋದು, ಬೇಕು ಅಂತ ಮಾರ್ಕ್ಸ್ ಕಡಿಮೆ ಮಾಡೋದು, ಅದನ್ನೇ ಮಾತಾಡೋದೆಲ್ಲ ಮಾಡ್ತಾರೆ. ಮುಂಚೆನೂ ಆ ಥರನೇ ಆದಾಗ ಆ ಥರ ಅದನ್ನೇ ಇಟ್ಕೊಂಡೆಲ್ಲ ಇದ್ ಮಾಡೋದು, ನಿಮ್ಮಮ್ಮ ಪೊಲಿಟಿಷಿಯನ್ ಅದು ಇದು ಅಂತ ಭಯ ಆಗಿತ್ತ. ಶಾಲೆಗೆ ಹೋದ್ರೆ ಎಲ್ಲರೂ ರೇಗಿಸ್ತಾರೆ, ಇದ್ ಮಾಡ್ತಾರೆ ಅಂತ ನನ್ಗೆ ಹೋಗಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಮತ್ತೆ ನನ್ಗೊಂಥರ ಇನ್ಸರ್ಟ್ ಆಗಿತ್ತು ಎಲ್ಲಾರ ಮುಂದೆನು. ಇವಾಗ ಒಂದ್ ಸ್ವಲ್ಪ ಎಲ್ಲ ನೆನೆ ನೈಟ್ ಫುಲ್ಲು ನೋವ್ತಿತ್ತು ಕಿವಿ ಎಲ್ಲ. ಕಿವಿ ಇದು ಈ ಕಡೆ ಲೆಫ್ಟ್ಗೆ ಹೊಡೆದಿದ್ದು ನೆನ್ನೆ. ಮತ್ತೆ ಕೂದ್ಲು ಹಿಡ್ಕೊಂಡು ಹೇಳ್ಕೊಂಡು ಹೋಗಿದ್ರು. ನಮ್ಗೆ ಸೋಷಿಯಲ್ ಹೇಳ್ಕೊಡ್ತಾರೆ ಸುನೀತಾ ಅಂತ. ನೆನ್ನೆ ಎಕ್ಸಾಮ್ ಇತ್ತು, CDF ಎಕ್ಸಾಮ್ ಅಂತ ಇತ್ತು. ಅದನ್ನ ಮುಗಿಸ್ಕೊಂಡು ಬಂದು ಎಲ್ಲರೂ ನಾರ್ಮಲ್ ಆಗಿ ಕಿರ್ಚಾಡ್ತಿದ್ರು, ಕೂಗಾಡ್ತಿದ್ರು ಎಲ್ಲರಿಗೂ. ಅವಾಗ ಮ್ಯಾಮ್ ಒಂದ್ಸಲಿ ಡಸ್ಟರಲ್ಲಿ ಹೊಡೆದ್ರು. ಅವಾಗ ನಾನು ಸಾರಿ ಮ್ಯಾಮ್ ಅಂತ ನಾನು ಸುಮ್ಮನೆ. ಒಂದು ಹುಡುಗ ನಾನು ಬುಕ್ ಇಸ್ಕೊಂಡಿದ್ದ, ಅವನ ಹತ್ರ ನಾನು ಬುಕ್ ಹೇಳೋ ಟೈಮಲ್ಲಿ ಬಂದಂಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಗಾದ ವಿದ್ಯಾರ್ಥಿನಿಯ ತಾಯಿ ಜೊತೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ.
ಖಾಸಗಿ ಶಾಲೆಗಳ ದರ್ಪಕ್ಕೆ ಬ್ರೇಕ್ ಇಲ್ಲದಂತಾಗಿದೆ. ಪ್ರಮುಖವಾಗಿ ಖಾಸಗಿ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡುವಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ ವಾರದಲ್ಲಿ ಸುಂಕದಕಟ್ಟೆಯ ಒಂದು ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿನಿಗೆ ಪೈಪ್ನಿಂದ ಹೊಡೆದಿದ್ರು. ಆದರೆ ಇದೀಗ ಮಗುವನ್ನ ಮೆಟ್ಟಿಲುಗಳಿಂದ ಕಿವಿಯಲ್ಲಿ ಹಿಡಿದು ಜುಟ್ಟಲ್ಲಿ ಹಿಡ್ಕೊಂಡು ಏನು ಯಲಹಂಕದ ಒಂದು ಖಾಸಗಿ ಶಾಲೆಯಲ್ಲಿ ಜುಟ್ಟಲ್ಲಿ ಹಿಡಿದುಕೊಂಡಿರುವಂತಹ ಪ್ರಕರಣ ದಾಖಲಾಗಿರುವಂಥದ್ದು. ಆ ಮಗುವಿಗೆ ಸಂಬಂಧಪಟ್ಟ ತಾಯಿ ಇದ್ದಾರೆ, ತಾಯಿನ ಮಾತಾಡಿಸ್ತೀನಿ. ಮೇಡಮ್, ಏನಾಯ್ತು? ನಿಮ್ಮ ಮಗು ಬಂದು ಏನಂತ ಹೇಳ್ತೀನಿ ಮಾತ್ರ. ಸರ್, ನಿನ್ನೆ ಅವಳ ಫ್ರೆಂಡ್ ಯಾರೋ ಇನ್ಕಂಪ್ಲೀಟ್ ಇತ್ತಂತೆ ನೋಟ್ಸು. ಆ ಇನ್ಕಂಪ್ಲೀಟ್ ಇರೋದ್ರಿಂದ ಏನಾಗಿದೆ, ಇವಳು ನೋಟ್ಸ್ನ ಹುಡುಗ ತಗೊಂಡಿದ್ದಾನೆ. ಟೀಚರ್ಸು ಏನು ಬಂದಿದ್ದಾರೆ ಕ್ಲಾಸ್ ರೂಮಲ್ಲಿ, ಆವಾಗ ನಾನು ನೋಟ್ಸ್ ಕೊಡು ಅಂತ ಕೇಳ್ತಾ ಇದೆ. ಮತ್ತು ಸ್ಕೂಲಲ್ಲೂ ಸ್ವಲ್ಪ ಗಲಾಟೆ ನಡೀತಾ ಇದ್ದಾರೆ. ಈ ಅಮ್ಮ ಯಾರಿಗೂ ಹೊಡಿದಿರಾ ಸ್ಪೆಸಿಫಿಕ್ಕಾಗಿ ಬಂದು ನನ್ನ ಮಗುಗೆ ಡಸ್ಟರಲ್ಲಿ ಹೊಡೆದಿದ್ದಾರೆ. ಆವಾಗ ಓಕೆ ಮ್ಯಾಮ್ ಸಾರಿ, ನನ್ನ ನೋಟ್ ಬುಕ್ ತೊಗೊಂಡಿದ್ದಾನೆ ಅವನು, ನಾನು ತೊಗೋಬೇಕು ಅಂತ ಕೇಳಿದೆ. ಮಗು ಮತ್ತೆ ಮಾತಾಡ್ತೀಯ ಅಂತ ಮತ್ತೆ ಬಂದು ಕೆನ್ನೆಗೆ ಹೊಡೆದಿದ್ದಾರೆ. ಅವಾಗೂ ಸುಮ್ಮನೆ ಇದೆ ಮಗು. ಮ್ಯಾಮ್ ಹೊಡಿಬೇಡಿ ಏಟಾಗುತ್ತೆ ಅಂದಿದ್ದಕ್ಕೆ ಏನು ಮಾಡಿದ್ದಾರೆ, ಕೂದಲು ಹಿಡ್ಕೊಂಡು ಆಚೆಗೆ ಎಳ್ಕೊಂಬಂದಿದ್ದಾರೆ ಮಗುನ. ಆಗ ಎಳ್ಕೊಂಬಂದಾಗ ಮಗು ಬಂದು ಇಲ್ಲಿ ಪ್ರಿನ್ಸಿಪಲ್ ಹತ್ರ ಅವ್ರು ಯಾರು ಡೀನೋ ಮತ್ತು ಅವ್ರು ಯಾರು ಅಡಾಪ್ಷನ್ ಟೀಚರ್ ಇದ್ದಾರಲ್ಲ ಅವ್ರ ಹತ್ರ ಹೇಳಿ ಹಿಂಗೆ ಹೊಡಿತಿದ್ದಾರೆ ಅಂದರೆ ಎಲ್ಲರೂ ಸಮಾಧಾನ ಮಾಡಿದ್ದಾರೆ. ಅವಳು ಹತ್ತು ಸುಸ್ತಾಗಿ ಮಮ್ಮಿಗೆ ಫೋನ್ ಮಾಡಿಕೊಡಿ ಅಂತಂದರೆ ಒಬ್ಬರು ಫೋನ್ ಕೊಡ್ದಿರ ಇಡೀ ದಿನ ಕ್ಲಾಸ್ ರೂಮಲ್ಲಿ ಕೂಡಾಕಿದ್ದಾರೆ ಮಗುನ. ಮೇಡಮ್, ಈಗ ನೀವು ಬಂದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಾ, ಒಂದಿಷ್ಟು ಖಾಸಗಿ ಶಾಲೆಗಳಲ್ಲಿ ಇದೇ ರೀತಿಯಾಗಿ ಆಗ್ತಾ ಇದೆ. ಏನಂತ ಪ್ರಿನ್ಸಿಪಲ್ ಉತ್ತರವನ್ನು ನೀಡಿದ್ರು, ಮತ್ತೆ ಆ ಶಿಕ್ಷಕರನ್ನೇನಾದರೂ ಕೆಲಸದಿಂದ ತೆಗೆದುಹಾಕುವಂಥ ಯೋಜನೆ ಏನಾದರೂ ಮಾಡ್ಕೊಂಡಿದ್ದಾರೆ ಅಂತ ಹೇಗಿತ್ತು ಸರ್ ಮೇಡಮ್ ರೆಸ್ಪಾನ್ಸ್? ಸರ್, ಅವ್ರ ಸ್ಕೂಲ್ ರೆಪ್ಯುಟೇಷನ್ ಬಗ್ಗೆ, ಅವ್ರ ಟೀಚರ್ಸ್ ಬಗ್ಗೆ ಅವ್ರು ಬಿಟ್ಕೊಡಲ್ಲ. ಆದ್ರೂ ಇವಾಗ ಏನು ಹೇಳ್ತಿದ್ದಾರೆ, ಕಣ್ಣೋರ್ಸೋ ಅಂತ ಕೆಲಸ ಮಾಡ್ತಿದ್ದಾರೆ. ನಾನು ಅವ್ರನ್ನ ತೆಗಿತೀನಿ, ಅವ್ರಿಗೆಲ್ಲೂ ಕೆಲಸ ಆಗದಿದ್ದಂಗೆ ಮಾಡ್ತೀನಿ, ನಾನು ಇವಾಗೇ ಸಸ್ಪೆಂಡ್ ಮಾಡ್ತೀನಿ, ಇನ್ನೊಂದು ಮತ್ತೊಂದು ಅಂತ. ಸರ್, ನಮ್ಗೆ ಅದಲ್ಲ ಪ್ರಾಬ್ಲಮ್. ಆ ವ್ಯಕ್ತಿನ ಕೆಲಸದಿಂದ ತೆಗೆದ್ರೆ ಸರಿ ಹೋಗೋ ಅಂಥದ್ದಲ್ಲ. ನಾವು ಲಕ್ಷ ಕೊಟ್ಟು ಓದಿಸ್ಬಿಟ್ಟು ಈ ಥರ ಸ್ಕೂಲಲ್ಲಿ ನಡೆದ್ರೆ, ಇವಾಗ ಇವ್ರು ಯಾರೂ ಫೋನ್ ಕೊಡ್ದಿರಾ, ನಮಗೆ ಮಾತಾಡೋಕ್ಕೆ ಬಿಡ್ದಿರಾ, ನನ್ನ ಮಗು ಏನಾದರೂ ವಾಶ್ರೂಮ್ಗೆ ಹೋಗೋ ಇಲ್ಲ ಮನೆಗೆ ಬಂದು, ನಿನ್ನೆನೂ ಅಷ್ಟೇ ಮನೇಲಿ ರೂಮ್ ಬಾಗಿಲು ಹಾಕ್ಕೊಂಡಿರೋಳು 4 ಅವರ್ ತೆಗ್ದಿಲ್ಲ. ಅವ್ರ ಬ್ರದರ್ಸು ಅವ್ರ ಅಕ್ಕಂದಿರೆಲ್ಲ ಬಂದು ಆಯಿತು ಮಮ್ಮಿ ಸ್ಕೂಲಿಗೆ ಬಂದು ಮಾತಾಡ್ತಾರೆ ಅಂದಾಗ ಡೋರ್ ಓಪನ್ ಮಾಡಿದೆ ಮಗು. ನಾಳೆ ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೆಂಗೆ? ಇಡೀ ಸ್ಕೂಲಲ್ಲಿ ನೀವು ಮಕ್ಕಳನ್ನ ವಿಚಾರಿಸಿದ್ರೆ ನಾರಾಯಣ, ಅದು ಸಾಕಾರ ನಗರ ಬ್ರಾಂಚು, ಎಂಥ ವರ್ಸ್ಟ್ ಸ್ಕೂಲ್ ಅಂದರೆ ಅಂಥ ವರ್ಸ್ಟ್ ಸ್ಕೂಲ್ ಇದೆ. ಪ್ರಿನ್ಸಿಪಲ್ ಹತ್ರ ಏನಾದರೂ ವಿಚಾರ ಮಾತಾಡೋಕ್ಕೆ ಬಂದರೆ ಹೇಳ್ತಾರೆ ಬರೀ 10 ಮಿನಿಟ್ಸ್ ಕೊಡ್ತೀನಿ ಮಾತಾಡಿ ಅಂತ ಹೇಳ್ತಾರೆ. ಇವರು ಕೇಳ್ದಿರ ಮಕ್ಕಳು ಸೆಕ್ಷನ್ನ ಚೇಂಜ್ ಮಾಡ್ಬೋದು. ನಾವು ಅದನ್ನು ಕೇಳಿ ಯಾಕೆ ಸೆಕ್ಷನ್ ಚೇಂಜ್ ಮಾಡಿದ್ರಿ ಅಂದರೆ ಮತ್ತೆ ಮಾತಾಡಲ್ಲ ಇವರು. ಒಂಥರ ಬೇಜವಾಬ್ದಾರಿ ಸ್ಕೂಲ್ ಇದು. ಇದಿಷ್ಟು ಬಾಲಕಿಯ ತಾಯಿಯ ಮಾತಾಗಿರುವಂಥದ್ದು. ಇದು ಮೊದಲ ಬಾರಿ ಅಲ್ಲ, 5 ಬಾರಿ ಕೂಡ ಈ ರೀತಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ನಾನು ಬಂದು ಮಾತನಾಡಿ ಹೋಗಿದ್ದೆ. ಆದರೆ ಈ ಬಾರಿ ಮಾತ್ರ ಇದು ವಿಪರೀತ ಆಗ್ತಾ ಇದೆ. ಇದಕ್ಕೆ ಒಂದು ಕಡಿವಾಣ ಹಾಕಲೇಬೇಕು. ಇದು ಇವತ್ತು ನನ್ನ ಮಗಳೇ ಆಗಿದೆ, ನಾಳೆ ಬೇರೆಯವರ ಮಕ್ಕಳಿಗೆ ಕೂಡ ಆಗಬಹುದು. ಇಂತಹ ಶಿಕ್ಷಕರು ಈ ಶಾಲೆಯಲ್ಲಿದ್ದರೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.